महिराडवतारं मोकान्धान विमोक्षयितारं भजयति राजं योनित्यमच्युतबृहाम्बुजयुग्मरुक्म ध्यामोहतस्तदितराणि तृणाय मेने अस्मद्गुरोर्बोधोऽस्य दयैकसिन्धोः रामानुजशरणं शरणं प्रपद्ये. ಇಂದು 1900ನೇ ರಾಮಾನುಜಾಚಾರ್ಯರ ತಿರುನಕ್ಷತ್ರ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಜರುಗಲಿದೆ. ಬೆಳಗ್ಗೆ ಶ್ರೀ ರಾಮಾನುಜಾಚಾರ್ಯರವರಿಗೆ 8 ಬೀದಿಯ ಸಂಭಾವನೆ ಉತ್ಸವ ನಡೆದು ಮತ್ತು ಪಂಚಾಮೃತ ಅಭಿಷೇಕ ನೆರವೇರಲಿದೆ. ಅದಾದ ನಂತರ ಅಲಂಕಾರವಾದ ನಂತರ ಶ್ರೀಯವರ ಶ್ರೀ ಶಟಾರಿ ಮಾಲೆ ಮರ್ಯಾದೆಯೊಂದಿಗೆ ರಾಮಾನುಜಾಚಾರ್ಯರಿಗೆ ಬಹುಮಾನಗಳನ್ನು ದೇವರಿಂದ ಚನ್ನಕೇಶವ ಸ್ವಾಮಿಯವರ ಬಹುಮಾನ ನೀಡಿ ಅದಾದ ನಂತರ ಶಾತ್ಮರೆ ನಡೆದ ನಂತರ ತೀರ್ಥ ಪ್ರಸಾದ ಜರುಗಲಿದೆ. ವಿಶ್ವವಿಖ್ಯಾತ ಚನ್ನಕೇಶವ ಸ್ವಾಮಿ ದೇವಸ್ಥಾನವನ್ನು ಶ್ರೀ ಮಹಾರಾಜ ವಿಷ್ಣುವರ್ಧನನಿಗೆ ಕಟ್ಟಲು ಆಜ್ಞೆ ನೀಡಿದವರು ರಾಮಾನುಜಾಚಾರ್ಯರೇ ಆಗಿರುತ್ತಾರೆ. ಆದ್ದರಿಂದ ಈ ಜಯಂತಿ ಮಹೋತ್ಸವವನ್ನು ಬಹಳ ವಿಶೇಷದಿಂದ ನಮ್ಮ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಆಚರಿಸ್ತಾ ಬಂದಿರುತ್ತೇವೆ. ಯೋನಿತ್ಯಮಚ್ಯುತಬೃಹಾಂಬುಜಯುಗ್ಮರುಕ್ಮ ಧ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಬೋಧೋऽस्य ದಯೈಕಸಿಂಧೋಃ ರಾಮಾನುಜಶರಣಂ ಶರಣಂ ಪ್ರಪದ್ಯೆ. ಇಂದು 1900ನೇ ರಾಮಾನುಜಾಚಾರ್ಯರ ತಿರುನಕ್ಷತ್ರ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಜರುಗಲಿದೆ. ಬೆಳಗ್ಗೆ ಶ್ರೀ ರಾಮಾನುಜಾಚಾರ್ಯರವರಿಗೆ 8 ಬೀದಿಯ ಸಂಭಾವನೆ ಉತ್ಸವ ನಡೆದು ಮತ್ತು ಪಂಚಾಮೃತ ಅಭಿಷೇಕ ನೆರವೇರಲಿದೆ. ಅದಾದ ನಂತರ ಅಲಂಕಾರವಾದ ನಂತರ ಶ್ರೀಯವರ ಶ್ರೀ ಶಟಾರಿ ಮಾಲೆ ಮರ್ಯಾದೆಯೊಂದಿಗೆ ರಾಮಾನುಜಾಚಾರ್ಯರಿಗೆ ಬಹುಮಾನಗಳನ್ನು ದೇವರಿಂದ ಚನ್ನಕೇಶವ ಸ್ವಾಮಿಯವರ ಬಹುಮಾನ ನೀಡಿ ಅದಾದ ನಂತರ ಶಾತ್ಮರೆ ನಡೆದ ನಂತರ ತೀರ್ಥ ಪ್ರಸಾದ ಜರುಗಲಿದೆ. ವಿಶ್ವವಿಖ್ಯಾತ ಚನ್ನಕೇಶವ ಸ್ವಾಮಿ ದೇವಸ್ಥಾನವನ್ನು ಶ್ರೀ ಮಹಾರಾಜ ವಿಷ್ಣುವರ್ಧನನಿಗೆ ಕಟ್ಟಲು ಆಜ್ಞೆ ನೀಡಿದವರು ರಾಮಾನುಜಾಚಾರ್ಯರೇ ಆಗಿರುತ್ತಾರೆ. ಆದ್ದರಿಂದ ಈ ಜಯಂತಿ ಮಹೋತ್ಸವವನ್ನು ಬಹಳ ವಿಶೇಷದಿಂದ ನಮ್ಮ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಆಚರಿಸ್ತಾ ಬಂದಿರುತ್ತೇವೆ. ಕೇಶವನಾಥಾಯ ಜ್ಞಾನಾನಂದಮೂರ್ತಿಯೇ ಲೀಲಾಪರಿಮಾಸಾಯ ಪ್ರತ್ಯಜ್ಞಾನಾಯ ಸತ್ಯಂ ಸತ್ಯಂ ಪುನಃ ಸತ್ಯಂ ಉತ್ಸತ್ಯ ವಿಮುಚ್ಯತೆ ವೇದಶಾಸ್ತ್ರಾತ್ ಪರಮಾಸ್ತಿ ನದಿಯಂ ಕೇಶವಾತ್ ಪರಂ ಶ್ರೀಮತೆ ರಾಮಾನುಜಾಯ. ಈ ವರ್ಷದಂತೆ ಈ ವರ್ಷವು ಭಗವದ್ಗೀತಾ ಶ್ರೀ ರಾಮಾನುಜರ ತಿರುನಕ್ಷತ್ರ 1900ನೇ ತಿರುನಕ್ಷತ್ರವು ಬೆಳಗ್ಗಿಂದನೇ ಕಾರ್ಯಕ್ರಮ ಶುರುವಾಗಿದೆ. ಬೆಳಗ್ಗೆ ಮೊದಲು ನಮ್ಮ ಏನು ಶ್ರೀ ವೈಷ್ಣವ ರಮಣಗಳಿಗೆ ಸಂಪ್ರದಾಯದಂತೆ ಸಂಭಾವನೋತ್ಸವ ಮುಗಿಸ್ಕೊಂಡು ಬಂದಿರುತ್ತೇವೆ. ಎಲ್ಲ ಆದ ನಂತರ ಈಗ ಶುದ್ಧ ಪುಣ್ಯದೊಂದಿಗೆ ರಾಮನಿಗೆ ಅಂತರಂಗ ಅಭಿಷೇಕಗಳ ಕಾರ್ಯಕ್ರಮ ಶುರುವಾಗುತ್ತೆ. ಈಗ ಅಭಿಷೇಕ ಆದ ಮೇಲೆ ಅಲಂಕಾರ ಮತ್ತು ಚಾತುರ್ಮಾರ್ಯಕ್ಕೆ ತೀರ್ಥಭಟ್ಟು ಮಹಾನೈವೇದ್ಯ ತೀರ್ಥಭಟ್ಟು ಮಹಾನೈವೇದ್ಯ ಚಾತುರ್ಮಾರ್ಯವಾಗಿ ಮಹಾಪ್ರಸಾದ ವಿನಿಯೋಗವಾಗಿ ಮಹಾಮಂಗಳಾರತಿಯಾಗಿ ಎಲ್ಲರೂ ಪ್ರಸಾದ ವಿನಿಯೋಗವಾಗಿ ನಮ್ಮ ಏನು ಶ್ರೀಯವರ ಸಂಪ್ರದಾಯ ರಾಮಾನುಜ ಸಂಪ್ರದಾಯ ಅಂತೆ ನಮ್ಮ ಶ್ರೀಯವರದ ಉತ್ಸವ ನಡೆದು ಅವರಿಗೆ ಭಕ್ತರಿಗೆ ಅನುಗ್ರಹ ಮಾಡಿಕೊಳ್ಳಿ ಎಂದು ಈಶ್ವರಲ್ಲಿ ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಈಶ್ವರ ಹೇಳ್ತಾ ಇದ್ದೇವೆ. ನೋಡಿಲ್ಲ.
ನಮಸ್ಕೇಶವನಾಥಾಯ ನಯನಾನಂದಮೂರ್ತಿಯೇ ವೇದಾಪನಿವಾಸಾಯ ಸತ್ಯಜ್ಞಾನಾಯ ವಿಷ್ಣುವೇ ಸತ್ಯಂ ಸತ್ಯಂ ಪುನಃ ಸತ್ಯಂ ಬುದ್ಧತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೇಂ ಕೇಶವಾತ್ ಪರಂ ಶ್ರೀಮತೆ ರಾಮಾನುಜಾನಂದ. ಏನು ನಮ್ಮ ಈ ದೇವಾಲಯವು ರಾಮಕೃಷ್ಣ ಮಾಡಿರೋ ಇದು ನಮ್ಮ ಶಾಸ್ತ್ರಕ್ಕನುಗುಣವಾಗಿ ಮೇಷ ಮಾಸದ 9ನೇ ದಿನ ಅಕ್ಷಾಂಶ ರೇಖಾಂಶವನ್ನು ಕಡೆಗಣಿಸಿ ದೇವರ ಸೂರ್ಯರಶ್ಮಿಯು ದೇವರ ದೇವಾಲಯದ ಗರ್ಭಗುಡಿಗೆ ಮಹಾದ್ವಾರದ ಮುಖಾಂತರ ಬಂದು ನವರಂಗದಲ್ಲಿ ಆಗಿ ಮತ್ತೆ ದೇವಾಲಯದ ಸುಖನಾಸಿ ಹೋಗಿ ಗರ್ಭಗುಡಿಗೆ ಪ್ರವೇಶ ಮಾಡುತ್ತೆ. ಈಗ ಈಗ ರಾಮಾನುಜ ಉತ್ಸವ ರೀತಿ ಇರೋದ್ರಿಂದ ನಮ್ಮ ಉತ್ಸವ ಮೂರ್ತಿ ನವರಂಗದಲ್ಲಿ ಇರೋದ್ರಿಂದ ನವರಂಗಕ್ಕೆ ಉತ್ಸವ ಮೂರ್ತಿ ಮೇಲೆ ಇವತ್ತು ಏನು ಸೂರ್ಯರಶ್ಮಿ ಪ್ರತಿಬಿಂಬ ಭಕ್ತಾದಿಗಳಿಗೆ ಮತ್ತು ಎಲ್ಲರಿಗೂ ವಿಶೇಷವಾಗಿ ತುಂಬ ಅದ್ದೂರಿಯಾಗಿ ಕಂಡು ಆ ಸೊಬಗನ್ನು ನೋಡಿ ತುಂಬ ಆನಂದಪಟ್ಟಿರ್ತಾರೆ. ಇದೇ ರೀತಿ ಪ್ರತಿ ವರ್ಷವೂ ಮೇಷ ಮಾಸದಲ್ಲಿ 9ನೇ ದಿನ ಅಥವಾ ಏಪ್ರಿಲ್ 21 ಅಥವಾ 22 ಬರೋ ಪ್ರತಿ ವರ್ಷವೂ ಬರುತ್ತೆ. ಇದು ಲೆಕ್ಕಾಚಾರ ಹಾಕಿ ಅವರು ಇದರ ಗಣನೆ ಎಲ್ಲ ದೇವಾಲಯಗಳು ಇದರಲ್ಲಿ ಹೆಚ್ಚು ಕಡಿಮೆ ಇದ್ದೈತಿ. ಇದು ತುಂಬ ಶಾಸ್ತ್ರೋತ್ಸವ ಕಂಡುಹಿಡಿದು ಇದು ನಡೀತಿದೆ. ಪ್ರತಿ ವರ್ಷವೂ ಇದು ತುಂಬ ಅದ್ದೂರಿಯಾಗಿ ನೈವೇದ್ಯ ಮಾಡಿದ ಕ್ಷೀರತೀರ್ಥವನ್ನು ಸರ್ವ ಭಕ್ತಾದಿಗಳು ವಿತರಣೆ ಮಾಡಿ ಭಕ್ತರ ಕೇಶವನ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಈ ಮೂಲಕ ಕೇಶವನ ಪ್ರಾರ್ಥನೆ ಮಾಡ್ತಾ ಎರಡು ಮಾತು. ಶ್ರೀನಿವಾಸ ಭಟ್ರು ಪ್ರಧಾನ ಅರ್ಚಕರು ಕೇಶವರಿಗೆ. ಪೂರ್ವಾಭಿಮುಖ ಆಗಿರೋ ಯಾವುದೇ ದೇವಸ್ಥಾನ ಆಗಲಿ ಉತ್ತರಾಯಣದ ಮತ್ತು ದಕ್ಷಿಣಾಯನದ ಯಾವುದೋ ಒಂದು ದಿನ ಸೂರ್ಯರಶ್ಮಿ ಅದರ ನೇರಕ್ಕೆ ಬರಲೇಬೇಕು. ಯಾಕೆ ಅಂತಂದರೆ ಸೂರ್ಯ ಭೂಮಧ್ಯ ರೇಖೆಯಿಂದ 23 ಡಿಗ್ರಿ ಉತ್ತರಕ್ಕೆ 23 ಡಿಗ್ರಿ ದಕ್ಷಿಣಕ್ಕೆ ವರ್ಷದಲ್ಲಿ ಓಡಾಡ್ತಾ ಇರ್ತಾನೆ. ಅದನ್ನೇ ನಾವು ಉತ್ತರಾಯಣ ದಕ್ಷಿಣಾಯನ ಅಂತ ಕರೆಯೋದು. ಭಾರತೀಯರಿಗೆ ಉತ್ತರಾಯಣ ಶ್ರೇಷ್ಠವಾದದ್ದು. ಹಾಗಾಗಿ ಉತ್ತರಾಯಣದ ಅವಧಿಯಲ್ಲಿ ಯಾವತ್ತು ನೇರವಾಗಿ ಸೂರ್ಯ ದೇವಾಲಯದ ಬ್ರಹ್ಮದ ಸೂತ್ರದ ನೇರಕ್ಕೆ ಹುಟ್ಟುತ್ತಾನೆ ಅದು ನಮಗೆ ಮುಖ್ಯ ಆಗುತ್ತೆ. ಖಗೋಳ ವಿದ್ಯಮಾನಗಳು ಮತ್ತು ಗಣಿತದಿಂದ ಲೆಕ್ಕಾಚಾರ ಮಾಡಿ ನೋಡಿದಾಗ ಚೆನ್ನಕೇಶವ ದೇವಾಲಯದ ಬ್ರಹ್ಮಸೂತ್ರ ಸ್ವಲ್ಪ ಈಶಾನ್ಯಕ್ಕೆ ಓರೆಯಾಗಿರೋದ್ರಿಂದ ಲೆಕ್ಕಾಚಾರ ಮಾಡಿ ನೋಡಿದಾಗ ಅದು ಭಾರತೀಯ ಕಾಲಮಾನದ ಪ್ರಕಾರ ಅದು ಸೌರಮಾನಕ್ಕೆ ಬರುತ್ತೆ. ಚಾಂದ್ರಮಾನದಲ್ಲಿ ಇದನ್ನು ಲೆಕ್ಕ ಹಾಕೋಕ್ಕಾಗಲ್ಲ. ಪ್ರತಿ ವರ್ಷ 11 ದಿನ ವ್ಯತ್ಯಾಸ ಬರುತ್ತೆ. ಸೌರಮಾನದಲ್ಲಿ ಲೆಕ್ಕ ಹಾಕಿದಾಗ ಇದು ಪ್ರತಿ ವರ್ಷ ಮೇಷ ಮಾಸದ 9ನೇ ದಿನ ಇದು ನಮಗೆ ನೇರವಾಗಿ ಬರುತ್ತೆ ಅಂತ ಗೊತ್ತಾಯಿತು. ಮೇಷ ಮಾಸ ಹುಟ್ಟೋದು ಇದರ ಸಮಭಾಜಕ ರೇಖೆಗೆ ಸೂರ್ಯ ನೇರವಾಗಿ ಬಂದ ದಿನ. ಅಲ್ಲಿಂದ 9 ದಿನಗಳ ನಂತರ ಸೂರ್ಯ ಸ್ವಲ್ಪ ಉತ್ತರಕ್ಕೆ ಹೋದಾಗ ಇದು ಹುಟ್ಟುತ್ತೆ. ಈ ಸಂಭವಿಸುತ್ತೆ. ಹಾಗಾಗಿ ಈ ಸೌರಮಾನವನ್ನು ನಾವು ಕ್ರಿಶ್ಚಿಯನ್ ಕ್ಯಾಲೆಂಡರ್ಗೆ ಸಮೀಕರಣ ಮಾಡ್ಬೋದು. ಆ ಪ್ರಕಾರ ಪ್ರತಿ ವರ್ಷ ಏಪ್ರಿಲ್ 21ಕ್ಕೆ ಇದು ಸಂಭವಿಸಬೇಕು. ಆದರೆ ಒಮ್ಮೊಮ್ಮೆ ಸಂಕ್ರಾಂತಿ ರಾತ್ರಿ ಬರೋದ್ರಿಂದ ಅದು ಮಾರನೇ ದಿನಕ್ಕೆ ಬರುತ್ತೆ. ಹಾಗಾಗಿ ಈ ವರ್ಷ ಏಪ್ರಿಲ್ 22ಕ್ಕೆ ಸೂರ್ಯೋದಯ ದೇವಾಲಯದ ನೇರಕ್ಕೆ ಆಗಿದೆ. ಬೆಳಗ್ಗೆ 6:09 ಏಪ್ರಿಲ್ 22ಕ್ಕೆ ಬೇಲೂರಿನಲ್ಲಿ ಸೂರ್ಯೋದಯ ಆಗುತ್ತೆ. ಆದರೆ ಹಿಂದುಗಡೆ ಮನೆಗಳಿರೋದ್ರಿಂದ ಸ್ವಲ್ಪ ಹೊತ್ತು ಸೂರ್ಯ ಕಾಣೋದಿಲ್ಲ. 9:12ಕ್ಕೆ ನಮಗೆ ಸೂರ್ಯರಶ್ಮಿಗಳ ಕಾಣೋದಕ್ಕೆ ಶುರುವಾಗುತ್ತೆ. 9:15ರಿಂದ 9:20ರವರೆಗೆ ಕೆಂಪು ಸೂರ್ಯರಶ್ಮಿಗಳು ಗರ್ಭಗೃಹದ ಬಾಗಿಲಿನಿಂದ ಅಂದರೆ ದೇವಾಲಯದ ಮಹಾದ್ವಾರದ ಬಾಗಿಲಿನಿಂದ ನೇರವಾಗಿ ಚೆನ್ನಕೇಶವ ಮೂರ್ತಿಯ ಮೇಲೆ ಬೀಳುತ್ತೆ. ಆಗ ಚೆನ್ನಕೇಶವ ಮೂರ್ತಿಯಲ್ಲಿರುವ ಆಭರಣಗಳ ಸಮೇತ ಕೆಂಪು ಬಣ್ಣದಲ್ಲಿ ಹೊಳೆಯುತ್ತೆ. ಇವತ್ತು ಸ್ವಲ್ಪ ಮಿಸ್ಟ್ ಅಂದರೆ ಮಂಜು ಇದ್ದರಿಂದ ಸ್ವಲ್ಪ ಬೆಳಕು ಕಮ್ಮಿ ಆಯಿತು. ನಂತರ ಸೂರ್ಯ ಮೇಲೆ ಹೋದಾಗ
ಆ ದೇವಾಲಯದ ಮೊದಲನೇ ತೊಲೆ ಅಡ್ಡ ಬರುತ್ತೆ, ಮಹಾದ್ವಾರದ ತೊಲೆ ಅಡ್ಡ ಬರುತ್ತೆ. ಹಾಗಾಗಿ 2 ನಿಮಿಷ ಸೂರ್ಯ ಕಾಣೋದಿಲ್ಲ. ಆಮೇಲೆ ಸೂರ್ಯ ಇನ್ನೂ ಮೇಲೆ ಬಂದಾಗ ಮೊದಲನೇ ಗವಾಕ್ಷಿಯಿಂದ ಸೂರ್ಯನ ಚಿನ್ನದ ಬಣ್ಣದ ಕಿರಣಗಳು ಒಳಗೆ ಬರ್ತವೆ. ಮೊದಲು ಕೆಂಪು ಬಣ್ಣದ್ದು ಬಂದಿರುತ್ತೆ, ಈಗ ಚಿನ್ನದ ಬಣ್ಣದ್ದು ಬಂದು ಅಲ್ಲಿ ಗರ್ಭಗೃಹದ ಬಾಗಿಲುಗಳ ಅಡ್ಡ ಬರೋದ್ರಿಂದ ನೀವು ದೇವರ ಪೂರ್ತಿಯ ವಿಗ್ರಹದ ಮೇಲೆ ಬೀಳೋಕ್ಕೆ ಬದಲು ನಾಭಿಯಿಂದ ಕೆಳಭಾಗಕ್ಕೆ ಬೀಳೋಕ್ಕೆ ಶುರುವಾಗಿ ಅದು ಪ್ರಖರವಾದಾಗ ದೇವರ ಪಾದಕ್ಕೆ ಬಿದ್ದು ಅಲ್ಲಿಂದ ಕೆಳಗೆ ಇಳೀತಾ ದೇವರ ಮಂಡಿ ಪಾದ, ಆಮೇಲೆ ಗರುಡ ಇವುಗಳನ್ನು ಬೆಳಕು ಬೀರ್ತಾ ಕೆಳಗೆ ಇಳಿದು ನಂತರ ನವರಂಗದ ಮೂಲಕ ಹೊರಗೆ ಬರುತ್ತೆ. ನವರಂಗದ ಮೂಲಕ ಬಂದಾಗ ನವರಂಗದ ಸೂರ್ಯಗೆ ನೋಡ್ತಿದ್ದೀರಾ, ಅದು ಕನ್ನಡಿ ಹಾಗೆ ಹೊಳಿತಾ ಇರೋದ್ರಿಂದ ಅದರ ಮೇಲೆ ಬಿದ್ದಂತಹ ಚಿನ್ನದ ಬೆಳಕು ಮತ್ತೆ ಪ್ರತಿಫಲನ ಆಗಿ ಚೆನ್ನಕೇಶವರ ಮೂಲಮೂರ್ತಿಯ ಮೇಲೆ ಮತ್ತೆ ಬೀಳುತ್ತೆ. ಈ ರೀತಿ ನಾವು ಅನೇಕ ಬಾರಿ ಆ ಸೂರ್ಯರಶ್ಮಿಯನ್ನು ನೋಡ್ಬೋದು. ಇವತ್ತೇನಾಗಿದೆ ಅಂತಂದರೆ ರಥೋತ್ಸವದ ಸಮೀಪ ಬಂದಿದೆ, ವರ್ಷಕ್ಕೆ 11 ದಿನ ವ್ಯತ್ಯಾಸ ಬರುತ್ತೆ ಅಂತ ಹೇಳಿದ್ನಲ್ಲ. ರಥೋತ್ಸವ ಸಮೀಪ ಬಂದಿರೋದ್ರಿಂದ ಮತ್ತು ಇವತ್ತು ನರಸಿಂಹ ಜಯಂತಿ ಇರೋದ್ರಿಂದ ಉತ್ಸವ ಮೂರ್ತಿಯನ್ನು ಅನಿವಾರ್ಯವಾಗಿ ಮೂಲಮೂರ್ತಿಯ ಮುಂಭಾಗದಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಇವತ್ತು 3 ವರ್ಷಕ್ಕೆ ಒಂದು ಸಲ ಇದು ಸಂಭವಿಸೋದು. 3 ವರ್ಷಕ್ಕೆ ಒಂದು ಸಲ ಮೂಲಮೂರ್ತಿಯ ಪಾದಗಳ ಮೇಲೆ ಬೀಳೋಕ್ಕೆ ಬದಲು ಉತ್ಸವ ಮೂರ್ತಿಯ ಪಾದಗಳ ಮೇಲೆ ಬೀಳುತ್ತೆ. ಮುಂದಿನ ವರ್ಷ ನಾವು ಮತ್ತೆ ಮೂಲಮೂರ್ತಿಯನ್ನೇ ನೋಡ್ಬೋದು. ಹೀಗೆ ಇದು ಇದೊಂದು ಪ್ರಾಕೃತಿಕ ವಿದ್ಯಮಾನ. ಸೂರ್ಯ ದಕ್ಷಿಣ ಮತ್ತು ಉತ್ತರಕ್ಕೆ ಓಲಾಡುವಾಗ ಆಗುವಂಥದ್ದು. ಇದನ್ನು ಖಗೋಳೀಯ ವಿದ್ಯಮಾನಗಳು ಮತ್ತು ಗಣಿತ ಲೆಕ್ಕಾಚಾರಗಳಿಂದ ಮುಂಚಿತವಾಗಿ ಕಂಡುಹಿಡಬಹುದು. ಇದನ್ನು ನಾನು 2022ರಲ್ಲಿ ಇದನ್ನು ನಿರ್ಣಯ ಮಾಡಿದೆ. 2021ರಲ್ಲಿ ನಿರ್ಣಯ ಮಾಡಿದೆ. 2021ರಲ್ಲಿ ಪ್ರಯೋಗ ನೋಡಿದ್ವು. ಕೊನೆಗೆ 2024ರಲ್ಲಿ ದೇವಾಲಯದ ಅಧಿಕಾರಿಗಳು ಬಾಗಿಲು ತೆಗೆದು ಇದನ್ನು ಪರಿಶೀಲನೆ ಮಾಡಿ ಸರಿ ಇದೆ ಅಂತ ಆದಮೇಲೆ ಆಗಿಂದ ಪ್ರತಿ ವರ್ಷ ಏಪ್ರಿಲ್ 21 ಅಥವಾ 22 ಅಂದರೆ ಮೇಷ ಮಾಸದ 9ನೇ ದಿನ ದೇವಾಲಯದ ಬಾಗಿಲನ್ನು ಬೆಳಗಿನ ಜಾವವೇ ತೆರೆದು ದೇವರ ದರ್ಶನ ಮಾಡಿಸಿ ದೇವರ ಮೇಲೆ ಸೂರ್ಯರಶ್ಮಿಗಳು ಬೀಳೋದಂಥ ತೀರ್ಥ ರೂಪದಲ್ಲಿ ಇನ್ನೂ ಅಭಿಷೇಕ ಆಗಿಲ್ಲದೆ ಇರೋದ್ರಿಂದ ಜಲತೀರ್ಥ ಕೊಡೋಕ್ಕಾಗೋದಿಲ್ಲ. ಅದರಿಂದ ಕ್ಷೀರವನ್ನು ನೈವೇದ್ಯ ಮಾಡಿ ಕ್ಷೀರತೀರ್ಥವನ್ನು ಕೊಡಲಾಗುತ್ತೆ. ಇದು ಇಲ್ಲಿ ನಡೆದು ಬಂದಿರುವಂಥ ವಿದ್ಯಮಾನ. ನನ್ನ ಹೆಸರು ಡಾಕ್ಟರ್ ಶ್ರೀವತ್ಸ ಎಸ್ ವಟಿ ಅಂತ. ಈ ವಿದ್ಯಮಾನವನ್ನು ಸಂಶೋಧನೆ ಮಾಡಿದವನು ನಾನೇ.